ಸ್ಟೂಡೆಂಟ್ಸ್ 7th ಕ್ವೆಶನ್ ಕಂಟಿನ್ಯೂ ಆಗುತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಸ್ ಡ್ಯಾಶ್. ಇದು ಕ್ವೈಟ್ ಸಿಂಬಲ್ ಮತ್ತು ಇಂಟ್ರೆಸ್ಟಿಂಗ್ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಹೂಡಿಕೆಗಳ ಮೇಲೆ ಸಿಗುವಂತಹ ಬಡ್ಡಿ ಅಥವಾ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಹೇಳ್ಬೋದು. ಅಂದರೆ ನಾವು ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ವಿ ಅಮೌಂಟನ್ನು, ಅದ್ರ ಮೇಲೆ ಸಿಗುವಂಥ ಪ್ರತಿಫಲ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಟ್ ಇನ್ಕ್ರೀಸಸ್ ಏನು ಅಂತ ಕೇಳ್ತಾರೆ. ಅದು ಯಾವುದನ್ನು ಇನ್ಕ್ರೀಸ್ ಮಾಡುತ್ತೆ? ಕಾಸ್ಟಿಂಗ್ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡುತ್ತಾ, ಫಿನಾನ್ಷಿಯಲ್ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡುತ್ತಾ, ಫೈನಾನ್ಷಿಯಲ್ ಲಾಸನ್ನು ಇನ್ಕ್ರೀಸ್ ಮಾಡುತ್ತಾ, ಅಥವಾ ಅಸೆಟನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ಅವರ್ ಫಿನಾನ್ಷಿಯಲ್ ಪ್ರಾಫಿಟ್. ಓಕೆ, ಫಿನಾನ್ಷಿಯಲ್ ಪ್ರಾಫಿಟನ್ನೇ ನಾನು ಟಿಕ್ ಮಾಡಬೇಕು. ನಾನು ಮಾಡಿರಲಿಲ್ಲ, ಈಗ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗಾಗಿ ಟಿಕ್ ಮಾಡ್ಬೋದು ಇದನ್ನು. ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಕೇಳಿ. ವಾಟ್ ಈಸ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್? ಈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟನ್ನು ಅಕೌಂಟ್ಸ್ನಲ್ಲಿ ಯಾವ ಥರ ಟ್ರೀಟ್ ಮಾಡ್ತೀರಾ? ಇದು ಫಿನಾನ್ಷಿಯಲ್ ಇಂಟ್ರೆಸ್ಟ್, ಅಂದರೆ ಇದು ಫಿನಾನ್ಷಿಯಲ್ ಇನ್ಕಮ್ ಅಂತ. ನಾವು ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಗೋಲ್ಡಲ್ಲಿ ಅಥವಾ ಎಲ್ಲೋ ಡೆಪಾಸಿಟ್ಸನ್ನು ಇಟ್ಟಿರ್ತೀವಿ, ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಡಿಬೆಂಚರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ಸಿಗುತ್ತೆ. ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತೆ. ಅದು ಸಿಮಿಲರ್ ಬಟ್ ನಾಟ್ ದ ಸೇಮ್. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಅವರ್ ಪ್ರಾಫಿಟ್ಸ್ ಆ್ಯಸ್ ಪರ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಆರ್ ಅಕೌಂಟ್ಸ್. ಹೌದಾ? ನಾವು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದನ್ನು ನಾವು ಪ್ರಾಫಿಟ್ಗೆ ಕ್ರೆಡಿಟ್ ಮಾಡೋದು, P&L ಅಕೌಂಟಿಗೆ ಕ್ರೆಡಿಟ್ ಮಾಡೋದು. ಹಾಗಾಗಿ ಅದು ಫೈನಾನ್ಷಿಯಲ್ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ RS ಅಂತ ಹೇಳಿಲ್ಲ ಅವರು, ರಿಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ ಬರಲಿಲ್ಲ ಪಿಕ್ಚರ್ನಲ್ಲಿ. ಕೇವಲ ನಮ್ಮ ಹೂಡಿಕೆಗಳ ಮೇಲೆ ಸಿಗುವಂತಹ ಬಡ್ಡಿಯು ನಮ್ಮ ರನ್ನಿಂಗ್ ಪ್ರಾಫಿಟ್, ಫೈನಾನ್ಷಿಯಲ್ ಪ್ರಾಫಿಟ್ ಅಂದರೆ ಹಣಕಾಸಿನ ಲಾಭವನ್ನು ಜಾಸ್ತಿ ಮಾಡುತ್ತೆ. ಫಿನಾನ್ಷಿಯಲ್ ಲಾಸನ್ನಂತೂ ಜಾಸ್ತಿ ಮಾಡಲ್ಲ. ಇಟ್ ಡಸ್ ನಾಟ್ ಇನ್ಕ್ರೀಸ್ ಫಿನಾನ್ಷಿಯಲ್ ಲಾಸ್. ಇಟ್ ಡಸ್ ನಾಟ್ ಇನ್ಕ್ರೀಸ್ ಕಾಸ್ಟಿಂಗ್ ಪ್ರಾಫಿಟ್. ಇಲ್ಲಿ ಕಾಸ್ಟಿಂಗ್ ಕಾನ್ಸೆಪ್ಟೇ ಬರೋದಿಲ್ಲ, ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ಅ ಫಿನಾನ್ಷಿಯಲ್ ಐಟಮ್. ಯಾವುದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಎ ಫಿನಾನ್ಷಿಯಲ್ ರೆಕಾರ್ಡ್. ಅದು ಕಾಸ್ಟಿಂಗ್ ರೆಕಾರ್ಡಲ್ಲಿ ಅದನ್ನು ನಾವು ತೋರಿಸುವಾಗಿಲ್ಲ. ಅಸೆಟನ್ನು ಇನ್ಕ್ರೀಸ್ ಮಾಡಲ್ಲ ಅದು. ಇನ್ವೆಸ್ಟ್ಮೆಂಟ್ ಅಸೆಟ್ ಇರ್ಬೋದು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟನ್ನು ನಾವು ಇನ್ವೆಸ್ಟ್ಮೆಂಟಿಗೆ ಆ್ಯಡ್ ಮಾಡಿದ್ರೂ ಕೂಡ ಅಸೆಟ್ ಇನ್ಕ್ರೀಸ್ ಆಗೋದಿಲ್ಲ, ಬಿಕಾಸ್ ಇಂಟ್ರೆಸ್ಟೇ ಬೇರೆ, ಇನ್ವೆಸ್ಟ್ಮೆಂಟೇ ಬೇರೆ. ಇಂಟ್ರೆಸ್ಟ್ ಈಸ್ ಅ ನಾಮಿನಲ್ ಐಟಮ್, ನಾಮಿನಲ್ ಅಕೌಂಟ್. ಇದು ಇನ್ವೆಸ್ಟ್ಮೆಂಟ್ ಈಸ್ ಅ ರಿಯಲ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ವಿಚ್ ಕ್ಲಾಸ್ ಇಟ್ ಬಿಲಾಂಗ್ಸ್ ಟು? ಇನ್ವೆಸ್ಟ್ಮೆಂಟ್ ಬಿಲಾಂಗ್ಸ್ ಟು ರಿಯಲ್ ಅಕೌಂಟ್ ಕ್ಯಾಟಗರಿ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ಅ ನಾಮಿನಲ್ ಅಕೌಂಟ್. ಯಾಕಂದರೆ ಇದು ಇನ್ಕಮ್ ಎಕ್ಸ್ಪೆನ್ಸ್ ಲಾಸ್ ಪ್ರಾಫಿಟ್ ಎಲ್ಲ ನಾಮಿನಲ್ಲೇ. ಹಾಗಾಗಿ ಅಸೆಟಿಗೆ ಬರೋದಿಲ್ಲ, ಅದು ಫಿನಾನ್ಷಿಯಲ್ ಪ್ರಾಫಿಟನ್ನು ಜಾಸ್ತಿ ಮಾಡುತ್ತೆ. 8th ಕ್ವೆಶನ್ ನೋಡಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್. ಅಂದರೆ ಕಾಸ್ಟ್ ಅಕೌಂಟ್ನಲ್ಲಿ ನಾವು ಸ್ಟಾಕನ್ನು ಓವರ್ ವ್ಯಾಲ್ಯೂ ಮಾಡಿದ್ರೆ, ಅಂಡರ್ ವ್ಯಾಲ್ಯೂ ಮಾಡಿದ್ರೆ ಏನಾಗುತ್ತೆ? ಪ್ರಾಫಿಟ್ ಕಡಿಮೆ ಆಗ್ತದೆ. ಓವರ್ ವ್ಯಾಲ್ಯೂ ಮಾಡಿದ್ರೆ ಎಲ್ಲಿಯೂ ಕೂಡ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಕಾಸ್ಟ್ ಅಕೌಂಟ್ನಲ್ಲೂ ಜಾಸ್ತಿ ಆಗ್ಬೋದು, ಫಿನಾನ್ಷಿಯಲ್ ಅಕೌಂಟ್ನಲ್ಲೂ ಜಾಸ್ತಿ ಆಗುತ್ತೆ. ಸೊ ಕಾಸ್ಟ್ ಅಕೌಂಟ್ನಲ್ಲಿ ಏನಾಗುತ್ತೆ? ಇನ್ಕ್ರೀಸಿಂಗ್ ದ ಕಾಸ್ಟಿಂಗ್ ಪ್ರಾಫಿಟ್. ಗೊತ್ತಾಯ್ತು ನಿಮಗೆ? ನೋಡಿ, ಡಿಕ್ರೀಸಿಂಗ್ ಕಾಸ್ಟಿಂಗ್ ಪ್ರಾಫಿಟ್ ನೋ, ಇನ್ಕ್ರೀಸಿಂಗ್ ಫಿನಾನ್ಷಿಯಲ್ ಪ್ರಾಫಿಟ್ ನೋ. ಯಾಕಂದರೆ ಇದು ಕಾಸ್ಟ್ ಅಕೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಫಸ್ಟ್ ಅದು ಕಾಸ್ಟ್ ಅಕೌಂಟ್ನಲ್ಲಿನೇ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಷ್ಟೇ ಅಮೌಂಟಿಂದ. ಹಾಗಾಗಿ ಎ ಇಸ್ ದ ರೈಟ್ ಆಪ್ಷನ್. ಡಿ ಈಸ್ ನಾಟ್ ಅ ಕರೆಕ್ಟ್ ಆಪ್ಷನ್. ಡಿಕ್ರೀಸ್ ಫಿನಾನ್ಷಿಯಲ್ ಪ್ರಾಫಿಟ್ ನೋ, ಅದು ರಾಂಗ್ ಅದು. 9th ಕ್ವೆಶನ್. ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಡೆಪ್ರಿಸಿಯೇಷನ್ ಓವರ್ ಚಾರ್ಜ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ ಈಸ್ ಏನು ಮಾಡಬೇಕು ಅಂತ. ಅಂದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನಲ್ಲಿ ಓವರ್ ಚಾರ್ಜ್ ಆದಂತಹ ಓವರ್ ಚಾರ್ಜ್ ಆಗಲ್ಪಟ್ಟಂಥ ಡೆಪ್ರಿಸಿಯೇಷನ್ ಫಿನಾನ್ಷಿಯಲ್ ಅಕೌಂಟ್ನಲ್ಲಿ ಏನು ಮಾಡಲಾಗ್ತದೆ? ವಾಟ್ ಯು ಮೀನ್ ಬೈ ಓವರ್ ಚಾರ್ಜಿಂಗ್? ಓವರ್ ಕ್ಯಾಲ್ಕುಲೇಷನ್. ಜಾಸ್ತಿ ಡೆಪ್ರಿಸಿಯೇಷನ್ ಲೆಸ್ ಮಾಡೋದು ಪ್ರಾಫಿಟಲ್ಲಿ. ಫಿನಾನ್ಷಿಯಲಲ್ಲಿ ಏನು ಬರ್ತದೆ? ಪ್ರಾಫಿಟ್ ಕಡಿಮೆ ಆಗ್ತದೆ. ಪ್ರಾಫಿಟ್ ಕಡಿಮೆ ಆದದ್ದು ರಾಂಗ್. ಅದು ಓವರ್ ಚಾರ್ಜ್ ಮಾಡಬಾರ್ದು. ಡೆಪ್ರಿಸಿಯೇಷನ್ ಶುಡ್ ಬಿ ಪ್ರಾಪರ್ಲಿ ಚಾರ್ಜ್ಡ್. ಓವರ್ ಚಾರ್ಜು ಆಗಬಾರ್ದು, ಅಂಡರ್ ಚಾರ್ಜು ಆಗಬಾರ್ದು. ಓವರ್ ಚಾರ್ಜ್ ಆಗಿಬಿಟ್ಟಿದೆ ಫಿನಾನ್ಷಿಯಲ್ ಅಕೌಂಟ್ನಲ್ಲಿ, ಹಾಗಾಗಿ ಫಿನಾನ್ಷಿಯಲ್ ಪ್ರಾಫಿಟ್ ಕಡಿಮೆ ಬಂತು. ಅದು ತಪ್ಪು. ಅದು ಸರಿ ಮಾಡಬೇಕಂದ್ರೆ ಅಷ್ಟೇ ಅಮೌಂಟಿಂದ ನಾವು ಆ್ಯಡ್ ಬ್ಯಾಕ್ ಮಾಡಬೇಕು ಫಿನಾನ್ಷಿಯಲ್ ಪ್ರಾಫಿಟ್. ಗೊತ್ತಾಯ್ತಾ ನಿಮಗೆ? ಫಿನಾನ್ಷಿಯಲ್ ಪ್ರಾಫಿಟ್ ಡಿಕ್ರೀಸ್ ಆದ ಕಾರಣ ಸೇಮ್ ಅಮೌಂಟ್ ಹ್ಯಾಸ್ ಟು ಬಿ ಆ್ಯಡೆಡ್ ಬ್ಯಾಕ್ ಟು ಫಿನಾನ್ಷಿಯಲ್ ಪ್ರಾಫಿಟ್. ಓಕೆ, ಡಿಡಕ್ಟೆಡ್ ಫ್ರಮ್ ಫಿನಾನ್ಷಿಯಲ್ ಪ್ರಾಫಿಟ್ ಅಲ್ಲ, ಇಗ್ನೋರ್ಡು ಅಲ್ಲ, ಆ್ಯಡೆಡ್ ಟು ಕಾಸ್ಟಿಂಗ್ ಪ್ರಾಫಿಟು ಅಲ್ಲ. ಇದು ಕರೆಕ್ಟ್ ಆಪ್ಷನ್. ಕೊನೆಯ ಕ್ವೆಶನ್. ಇನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್
overheads over recovered in cost accounts are. Question ಅರ್ಥ ಮಾಡ್ಕೊಳ್ಳಿ. In a reconciliation statement, overheads which are over recorded in cost accounts. ಓವರ್ ಹೆಡ್ಸ್ ಅಂದ್ರೇನು? ಖರ್ಚುಗಳು, ಎಕ್ಸ್ಪೆನ್ಸಸ್ಗಳು. ಓವರ್ ಹೆಡ್ ಅಂತ ಹೇಳಿದರೆ ಎಕ್ಸ್ಪೆನ್ಸ್. ಅದು ಓವರ್ ರಿಕವರಿ ಆಗಿದೆ. ಎಕ್ಸ್ಪೆನ್ಸನ್ನು ಜಾಸ್ತಿ ರಿಕವರಿ ಮಾಡ್ಕೊಂಡಿದ್ವಿ, ಜಾಸ್ತಿ ಖರ್ಚು ತೋರಿಸಿದ್ದೀವಿ ಮತ್ತು ಅಷ್ಟು ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ. ಅಲ್ಲಿ ಕಾಸ್ಟಿಂಗ್ನಲ್ಲಿ ಏನಾಗ್ತದೆ? ಪ್ರಾಫಿಟ್ ಕಡಿಮೆ ಬರ್ತದೆ. ಓವರ್ ಹೆಡ್ಸನ್ನು ಓವರ್ ರಿಕವರಿ ಅಥವಾ ಓವರ್ ಚಾರ್ಜ್ ಮಾಡೋದು ಅಂದ್ರೂ ಒಂದೇ, ಓವರ್ ರಿಕವರಿ ಅಂದ್ರೂ ಒಂದೇ. ಕಾಸ್ಟಿಂಗ್ ಪ್ರಾಫಿಟ್ ಕಡಿಮೆ ಬರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು? ಇಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ಕಾಸ್ಟಿಂಗ್ ಪ್ರಾಫಿಟ್ಟು ಕಡಿಮೆ ಬರ್ತದೆ. ಓವರ್ ಚಾರ್ಜ್ ಆಫ್ ಓವರ್ ಹೆಡ್ಸ್ ವಿಲ್ ಲೀಡ್ ಟು ಲೆಸ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಇನ್ ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟ್ನಲ್ಲಿ ಕಡಿಮೆ ಪ್ರಾಫಿಟ್ ತೋರಿಸ್ತದೆ ಅಂದಮೇಲೆ ಫಿನಾನ್ಷಿಯಲ್ ಪ್ರಾಫಿಟ್ನಲ್ಲೂ ಲೆಸ್ ಮಾಡಿಕೊಂಡು ಕಡಿಮೆ ಪ್ರಾಫಿಟ್ ತೋರಿಸ್ಬೇಕು. ಕರೆಕ್ಟ್? ಇಲ್ಲ ಕಾಸ್ಟ್ ಅಕೌಂಟಿಗೆ ಅದನ್ನೇ ಆ್ಯಡ್ ಬ್ಯಾಕ್ ಮಾಡಬೇಕು. ಕಾಸ್ಟ್ ಅಕೌಂಟಿಗೆ ಆ್ಯಡ್ ಮಾಡೋದು ಯಾವುದೋ ಆಪ್ಷನ್ ಕೊಡಲಿಲ್ಲ. ಆ್ಯಡೆಡ್ ಟು ಫಿನಾನ್ಷಿಯಲ್ ಪ್ರಾಫಿಟ್, ರಾಂಗ್. Ignored, wrong. Deducted from cost accounting profit, wrong. If it were given like added back to costing profit, then that should have been the correct option, correct alternative. ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿಂಪಲ್ ಆಗಿದೆ. ನೀವು ಕ್ವೆಶನನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಬೆಸ್ಟ್ ಆಲ್ಟರ್ನೇಟಿವನ್ನು ಚೂಸ್ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಬಾಯ್ ಹ್ಯಾಟ್ ಮಾಡಿ ಬರುವಂಥದ್ದಲ್ಲ, ಅದು ನಿಮಗೂ ಗೊತ್ತು. ಮತ್ತು ಡೈರೆಕ್ಟ್ ನಾವು MCQಸನ್ನೇ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಈಗ ನೋಡಿ, BRS ನಾವು ಇಂಟ್ರಡಕ್ಷನ್ನು ಮತ್ತು ಯಾಕೆ ಪ್ರಿಪೇರ್ ಮಾಡ್ತೀವಿ, ಅದರ ಸ್ಪೆಸಿಮನ್ ಏನು, 1-2 ಪ್ರಾಬ್ಲಮ್ ಸಾಲ್ವ್ ಮಾಡಿದ ಮೇಲೆ ನಾವು MCQಸ್ಗೆ ಟ್ರೈ ಮಾಡಿದ್ದೀವಿ. ಇದೇ ಪ್ರಕಾರದ MCQs ಸೆಮ್ ಎಕ್ಸಾಮ್ಸ್ಗೆ ಬರ್ಬೋದು. ಓಕೆ, ಈ ಥರದ್ದೇ ಬರುತ್ತೆ ಹೆಚ್ಚು ಕಡಿಮೆ. ಏನು ಸಿಲಾಬಿಯಲ್ಲಿ ಇರುವಂಥದ್ದೇ ಕೇಳಬೇಕು ಅವರು. ಯು ಟ್ರೈ ಸಮ್ ಅದರ್ ಪ್ರಾಬ್ಲಮ್ಸ್ ಗೋಯಿಂಗ್ ಟು ದ ಸೈಟ್ ಆರ್ ಸಮ್ವೇರ್. You try to collect as many questions as possible. You can forward me the questions also. I will definitely look into the matter. So ನೋಡ್ಕೊಳ್ಳಿ, ಎಲ್ಲ 10 questions ಕೊಟ್ಟಿದ್ವಿ. Further things we will discuss next session. Thank you.